ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು APG ವ್ಲಾಗ್ಸ್. ಸೊ ಇವತ್ತಿನ ಒಂದು ವಿಡಿಯೋ ಮಾಡೋಕೆ ನನಗೇನು ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲರಿ, ಬಿಕಾಸ್ ನನ್ನ ಮಗನಿಗೆ ಇಂಜೆಕ್ಷನ್ ಹಾಕ್ಸೋದೈತಿ. ಸೊ 4 ಇಂಜೆಕ್ಷನ್ ಅದಾವ್ರಿ ಈ ಸತಿ. ಈ ಕಡೆ 2 ಕೈಗೆ ಆಮೇಲೆ 2 ಕಾಲಿಗೆ ಹಾಕ್ಸ್ಬೇಕು. ಸೊ ಇದು 9 ಮಂತ್ ವ್ಯಾಕ್ಸಿನೇಷನ್ ಐತಿ. ಸೊ ನನ್ನ ಮಗನಿಗೆ 9 ಮಂತ್ 14th ಕಂಪ್ಲೀಟ್ ಅದು. ಸೊ 9 ಮಂತ್ ಹತ್ತಿರಾಗಿ ಬಿದ್ದಿಂತ್ರ 10 ಮಂತ್ ಸ್ಟಾರ್ಟ್ ಆಗಿದ್ದ ಕೂಡಲೇ ಅದನ್ನು ವ್ಯಾಕ್ಸಿನೇಷನ್ ಹಾಕಬೇಕು. ಸೊ 1 ವರ್ಷದ ತನಕ ಟೈಮ್ ಇರ್ತೈತಿ ಹಾಕ್ಸಕ್ಕೆ. ಬಟ್ ನನಗೆ ಸ್ವಲ್ಪ ಜರ್ನಿ ಮಾಡೋದು ಐತಲ್ಲ, ಅದ್ರ ಸಲುವಾಗಿ ನಾನು ಅಡ್ವಾನ್ಸ್ ಅಂತೆಲ್ಲ ಬೈ ಟೈಮ್ ಆಗೈತಿ. ಜಾಸ್ತಿ ಟೈಮ್ ಕಳೆಯೋಕ್ಕಿಂತ ನಾನು ಸ್ವಲ್ಪ ಬೇಗನೆ ಹಾಕ್ಸಾಕತ್ತೀನಿ. ಸೊ ಹಾಕ್ಸೋಕೆ ಇಷ್ಟ ಇಲ್ಲ, ಬಟ್ ಹಾಕ್ಸ್ಲೇಬೇಕು, ಏನೂ ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ 3 ತಿಂಗಳ ವ್ಯಾಕ್ಸಿನೇಷನ್ ಹಾಕ್ಸಿದಾಗ ನನ್ನ ಮಗ ಸಿಕ್ಕಾಪಟ್ಟೆ ಹತ್ಬಿಟ್ಟಿದ್ದ. 3 ದಿನ ಕಂಟಿನ್ಯೂಸ್ ಫುಲ್ ಜ್ವರ. ಅಳೋದನ್ನ ಇವಾಗಾದ್ರೂ ನೆನಪೈತ್ರಿ ನನಗೆ. ಅದನ್ನು ಅಳೋದು ನೆನೆಸ್ಕೊಂಡ್ರೆ ನನಗೆ ಈ 9 ಮಂತ್ ಇಂಜೆಕ್ಷನ್ ಹಾಕ್ಸೋಕೆ ನನಗೆ ಒಂಚೂರು ಇಷ್ಟನೇ ಇಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ, ಹಾಕ್ಸ್ಲೇಬೇಕಲ್ಲ. ಸೊ ನೋಡೋಣ್ರಿ ಯಾವ ಥರ ಅಳ್ತಾನೋ ಏನೋ, ಏನು ಮಾಡ್ತಾನಂತ. ಆ್ಯಕ್ಚುಲಿ ಹತ್ತಿರ ಅಳ್ತಾನ. ಸೊ ಏನು ಮಾಡೋಕ್ಕಾಗಲ್ಲ, ಹತ್ತಿರ ಇದ್ದರೂ ಹಾಕ್ಸ್ಲೇಬೇಕು ಸಾವಕಾಶ. ಆ್ಯಕ್ಚುಲಿ 1 ವಾರದಿಂದ ವೆಯ್ಟ್ ಮಾಡತ್ತಿದ್ನಿ. ಆ್ಯಕ್ಚುಲಿ ಡಾಕ್ಟರ್ ಅವೈಲೇಬಲ್ ಇದ್ದಿದ್ದಿಲ್ಲ, ಸರ್ಕಾರ ದವಾಖಾನೆ ಒಳಗೆ ಹಾಕ್ಸಾತಿದ್ವಿ. ಸೊ ನನ್ನ ಮಗನಿಗೆ ಎಲ್ಲ 1.5 ತಿಂಗಳಿಂದ ವ್ಯಾಕ್ಸಿನೇಷನ್ ಹಿಡ್ಕೊಂಡು ಇಲ್ಲಿ ತನಕ ನಾನು ಗೌರ್ಮೆಂಟ್ ವ್ಯಾಕ್ಸಿನೇಷನ್ ಹಾಕ್ಸೀನಿ. ಸೊ ಈ ಒಂದು ವ್ಯಾಕ್ಸಿನೇಷನ್ನಿಗೆ ಯಾವ ಥರ ರಿಯಾಕ್ಟ್ ಮಾಡ್ತಾನೆ, ಜ್ವರ ಬರ್ತಾವೋ, ಪೂರ್ತಿ ಕಾಲು ಬ್ಯಾನ್ ಆಗುತ್ತೋ ಏನಾಗುತ್ತೋ ಗೊತ್ತಿಲ್ಲ, ನೋಡೋಣ. ಆ್ಯಕ್ಚುಲಿ 3 ತಿಂಗಳದ ಇಂಜೆಕ್ಷನ್ನಿಗೆ ಅಂತೂ ಫುಲ್ 2 ಗಾಲು ಫುಲ್ ಬ್ಯಾನ್ ಆಗಿಬಿಟ್ಟಿತ್ತು. ಆಮೇಲೆ 3 ದಿನ ಕಂಟಿನ್ಯೂಸ್ ಜ್ವರ, ಫುಲ್ ಅಳುದ ನನಗಂತೂ ಇನ್ನೂ ನೆನಪೈತ್ರಿ. ಅದು ಪಾಪ ಅಂತ ಅನಿಸಿತ್ತು. ಸೊ ಇವಾಗೂ ಪೂರ್ತಿ ಎಲ್ಲ ಓಡಾಡೋದು, ಇವಾಗಂತೂ ಜಾಸ್ತಿ ಆ್ಯಕ್ಟಿವ್ ಆಗಿ ಆಟ ಆಡ್ತಿರ್ತಾನೆ. ಸೊ ಇಂಜೆಕ್ಷನ್ ಆದಮೇಲೆ ಯಾವ ಥರ ಆಟ ಆಡ್ತಾನೋ, ಮಲ್ಕೋತಾನೋ, ಜ್ವರ ಬರ್ತಾವೋ, ಕಾಲು ಬ್ಯಾನ್ ಆಗ್ತಾವೋ ಅಂತ ನನಗೆ ಟೆನ್ಷನ್ ಆಗಿಬಿಟ್ಟೈತಿ. ಆ್ಯಕ್ಚುಲಿ ಅವನಿಗೇನು ಗೊತ್ತಿಲ್ಲ, ನನಗೆ ಹಾಕ್ಸೋದು ಗೊತ್ತೈತಲ್ಲ. ಸೊ ನನ್ನ ಮಗನಿಗೆ ಇಂಜೆಕ್ಷನ್ ಹಾಕ್ಸ್ಬೇಕು ಅಂತ ಅನ್ನೋ ಟೆನ್ಷನ್ ಒಳಗೆ ನಾನು ನಿದ್ದಿನ ಹತ್ತಿದ್ದಿಲ್ಲ ರಾತ್ರಿ. ಸೊ ಫೈನಲಿ ಇವತ್ತು ಹಾಕ್ಸೋದು ಬಂದೈತಿ. ಸೊ ನಾನು ನಮ್ಮ ಆಂಟಿ ನಮ್ಮ ತಂಗಿ ಹಾಸ್ಪಿಟ್ಲಿಗೆ ಹೊಂಟೀವಿ. ಸೊ ನೋಡ್ಬೇಕ್ರಿ ಯಾವ ಥರ ರಿಯಾಕ್ಟ್ ಮಾಡ್ತಾನಂತಂದ. ನೋಡೋಣ ನನ್ನ ಮಗನ ಇಂಜೆಕ್ಷನ್ ಹೆಂಗೆಲ್ಲ ಆಯ್ತಂತ. ಸರ್ಕಾರ ದವಾಖಾನೆಗೆ ಹೋಗ್ಬೇಕಂತಂದು ಹೋದ್ವಿ ರೀ. ಸೊ ಇವತ್ತೇನು ರಶ್ ಇರಲಿಲ್ಲ. ಆ್ಯಕ್ಚುಲಿ ಪೃಥ್ವಿಗಂತಂದು ಹೇಳಿದ್ವಿ ಇಂಜೆಕ್ಷನ್ ಮಾಡಿಸ್ಕೊಳಕ್ಕೆ ಬರ್ತೀವ್ರಿ ಅಂತಂದು. ಸೊ ಡಾಕ್ಟರ್ ಕೂಡ ನರ್ಸನ್ನ ಕಳಿಸಿದ್ರು ಇಂಜೆಕ್ಷನ್ ಮಾಡಲಿಕ್ಕೆ. ಸೊ ಹೋದ ಕೂಡಲೇ ಇಂಜೆಕ್ಷನ್ ಎಲ್ಲ ಅಲ್ಲಿ ಇಟ್ಟಿದ್ದು ನೋಡಿ ಅವ್ರ ಜೊತೆ ಆಟ ಆಡಕತ್ತಿದ್ದು ನೀವು. ಸೊ ಅವನಿಗೇನು ಗೊತ್ತಿರಲಿಲ್ಲ ನೆಕ್ಸ್ಟ್ ಅದನ್ನ ನನಗೆ ಚುಚ್ತಾರಂತಂದು. ಸೊ ಪೂರ್ತಿ ಎಲ್ಲ ಖುಷಿಲಿಂತ್ರ ಆಡಾಗ್ತೈತಿದ್ದು ಚಿನ್ನಪ್ಪ. ನೆಕ್ಸ್ಟ್ ಚುಚ್ಚಿದಾಗ ಎಷ್ಟು ಅಳ್ತಾನ ನೋಡ್ರಿ ನೀವು. ಪೂರ್ತಿ ಖುಷಿಲಿ ಥರ ಆಡಾಕತ್ತಿದ್ದ. ಸೊ ನರ್ಸು ಕೂಡ ಸ್ವಲ್ಪ ಒಳ್ಳೆ ಮೂಡೊಳಗಿದ್ರು ಮತ್ತು ಚಲೋನೂ ಇದ್ದರು. ಸಾವಕಾಶ ಪಟ್ ಅಂತಂದು ಮಾಡಿಬಿಟ್ರು ಇಂಜೆಕ್ಷನ್ನ. ಸೊ ಅಳೋದಂತರೂ ನೋವಂತರೂ ಆಗೇ ಬಿಡ್ತೈತಲ್ಲ ಅವ್ರ ಇಂಜೆಕ್ಷನ್. ನನಗೆ ಕೈ ಕಾಲೆಲ್ಲ ನಡಗಾಕತ್ತಿದ್ದು. ಆ್ಯಕ್ಚುಲಿ ನನಗಂತೂ ಸಿಕ್ಕಾಪಟ್ಟೆ ಭಯ ಇಂಜೆಕ್ಷನ್ ಅಂದ್ರೆ. ಸೊ ನನ್ನ ಮಗನಿಗೆ ಹಾಕ್ಸೋದಂದ್ರೆ ತಲೆನ ಬ್ಯಾನಾಗಿ ಹೋಗಿತ್ತು. ಸೊ ಯಾವ ಇಂಜೆಕ್ಷನ್ನು ಏನು ಎಫೆಕ್ಟ್ ಆಗುತ್ತೆ ಅಂತೆಲ್ಲ ಡೀಟೇಲ್ಸ್ ಹೇಳ್ಕೋತ ಆರಾಮ್ಸೆ ಇಂಜೆಕ್ಷನ್ ಮಾಡಿದ್ರು. ಆತೆ ಪಾಗೆ ಬಿಡ್ತು ನೋಡಿ. ಇನ್ನ ಒಂದೈತೆ, ಇನ್ನ ಒಂದ ಆತ. खागर खा ಫೈನಲಿ ಹೆಂಗೋ ಮಾಡಿ ನನ್ನ ಮಗನ ಇಂಜೆಕ್ಷನ್ ಮಾಡಿಸ್ಕೊಂಡ್ವಿ. ಇದ ನೋಡ್ರಿ ಸರ್ಕಾರ ದವಾಖಾನೆ, ನಮ್ಮೂರ ಸರ್ಕಾರ ದವಾಖಾನೆ ಇದು ಗೌರ್ಮೆಂಟ್ ಹಾಸ್ಪಿಟ್ಲ. ಸೊ ಇವತ್ತೇನು ರಶ್ ಇರಲಿಲ್ಲ.
ಸೊ ಹಾಗಾಗಿ ಫುಲ್ ಖಾಲಿ ಖಾಲಿ ಇತ್ತು. ನನ್ನ ಮಗನಿಗೆ ಪೂರ್ತಿ ಇಂಜೆಕ್ಷನ್ ಆಗಿಂದ ಮನೆಗೆ ಬಂದಿಂದ ಸ್ವಲ್ಪ ನೋಡಿದೆ ಏನಾದರೂ ಬ್ಯಾನ್ ಆಗೈತನ ಅಂತಂದು. ಸೊ ಅಷ್ಟೇನು ಎಫೆಕ್ಟ್ ಆಗಿರಲಿಲ್ಲ, ಸ್ವಲ್ಪ ನಾರ್ಮಲಾಗಿ ಆಡಾಕತ್ತಿದ್ದ. ನೋಡಿದ್ರಲ್ಲಿ ನನ್ನ ಮಗನ ಒಂದು ಇಂಜೆಕ್ಷನಿನ ಪೂರ್ತಿ ವಿಡಿಯೋನ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅಂತ ಅನ್ಕೊತೀನಿ. ನನಗಂತೂ ಇಷ್ಟ ಆಗಿಲ್ಲ, ಬಟ್ ಆದರೂ ನಾನು ಮಾಡಿ ನನಗೆ ವಿಡಿಯೋ ನನಗೆ ಇಷ್ಟ ಆಯಿತು. ಸೊ ಆ್ಯಕ್ಚುಲಿ ಅವನಿಗೆ ಹೆಂಗೆ ಸಮಾಧಾನ ಮಾಡಿದ್ದೆ ಅಂತ ನೋಡಿದ್ರಲ್ರಿ ನೀವು. ಆ್ಯಕ್ಚುಲಿ ಅದು ಲೈಟಿನ ವಾಚ್ ಏನೈತಿ ಮನ್ಯಾಗಿದ್ದಾಗ ನಾವು ಆ ಥರ ಅದ ಒಂದು ವಾಚ್ ತೋರಿಸಿ ನಾನು ಸಮಾಧಾನ ಮಾಡ್ತಿದ್ನಿ. ಸೊ ನನಗೆ ಇಂಜೆಕ್ಷನ್ ಮಾಡಿದಾಗ ಅಳ್ತಾನ, ನಾನು ಅಲ್ಲಿ ಹೋಗಿದ್ದೀನಿ ತೋರಿಸಿದೆ ಸ್ವಲ್ಪ ಸಮಾಧಾನ ಆಗ್ತಾನ ಅಂತಂದು ತಲೆಯಾಗ ಬಂದಿತ್ತು. ಸೊ ಬ್ಯಾಗ್ ಒಳಗೆ ಅದನ್ನೊಂದು ಇಟ್ಕೊಂಡು ಹೋಗಿದ್ದೆ, ಹಂಗೆ ಒಂದು ಚಾಕ್ಲೇಟ್ ಇಟ್ಕೊಂಡು ಹೋಗಿದ್ನೆ. ಚಾಕ್ಲೇಟ್ ಏನು ತಿನ್ಸಲ್ಲ, ಬಟ್ ಅವ್ನಿಗೆ ಕೈಯಾಗ ಕೊಡ್ತಿದ್ದೆ ಅದನ್ನು ಹಾಳಿ ಅದನ್ನೆಲ್ಲ ನೋಡ್ಕೊತ ಆಟ ಆಡ್ತಾನೇನೋ ಅಂತಂದು. ಬಟ್ ಚಾಕ್ಲೇಟ್ ಬರೀ ವಾಚ್ ನೋಡೇ ಗಪ್ಪ ಅದನ್ನ. ಸೊ ಹಂಗೆ ನಡ್ಕೊತ ಬರುವಾಗ ಬಸ್ ಸ್ಟ್ಯಾಂಡ್ ಒಳಗೆ ಗಾಡಿ ಎಲ್ಲ ಇದ್ವಲ್ಲ, ಸೊ ಗಾಡಿ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಅವನಿಗೆ. ಸೊ ರೋಡ್ ಒಳಗೆ ಗಾಡಿ ಅದನ್ನೆಲ್ಲ ನೋಡ್ಕೊತ ಸಮಾಧಾನ ಆಗ್ದ. ಆ್ಯಕ್ಚುಲಿ ಮನೆಗೆ ಬಂದ್ಗಳೇ ನಾ ಫುಲ್ ಜ್ವರ ಬರ್ತಾವ ಅದೆಲ್ಲ ಅಂತ ಅಂದ್ಕೊಂಡಿದ್ನಿ. ಬಟ್ ಅವ್ರು ಡಾಕ್ಟರ್ ಏನೋ ಹೇಳಿದ್ರು ಅಂತಂದ್ರೆ, ಈ 9 ಮಂತ್ ಇಂಜೆಕ್ಷನ್ ವ್ಯಾಕ್ಸಿನೇಷನ್ ಏನು ಹಾಕ್ಸ್ತೇವಲ್ಲ ಅದಕ್ಕೇನು ಜ್ವರನೂ ಬರಲ್ಲ ಅಂತ, ಆಮೇಲೆ ಬ್ಯಾನಿನೂ ಜಾಸ್ತಿ ಆಗಲ್ಲಂತ. ಏನರ ಸ್ವಲ್ಪ ಇಂಜೆಕ್ಷನ್ ಮಾಡುವಾಗ ಸ್ವಲ್ಪ ಅಳಗ್ಯಾಡೋದು ಹಿಂಗೆ ಒದ್ದಾಡೋದು ಏನರ ಪಾಪು ಮಾಡಿದ್ರೆ ಅವಾಗದು ಎಡಗಾಲ ಅಷ್ಟೇ ಬ್ಯಾನ್ ಆಗುತ್ತಂತಂದು ಹೇಳಿದ್ರು. ಸ್ಪೆಸಿಫಿಕ್ಕಾಗಿ ಎಡಗಾಲ ಅಷ್ಟೇ ಬ್ಯಾನ್ ಆಗುತ್ತಂತ, ಉಳಿದಿದ್ದೇನು ಬ್ಯಾನ್ ಆಗಲ್ಲ ಅಂತ. ಸೊ ಅಷ್ಟೆಲ್ಲ ಕೇಳ್ಕೊಂಬಂದ್ವಿ. ಆಮೇಲೆ ಜ್ವರನೂ ಬರಲ್ಲ ಅಂತಂದ್ರಲ್ಲ, ಅದಕ್ಕೋಸ್ಕರ ಅವ್ರೇನು ಔಷಧ ಕೊಡಲಿಲ್ಲ ನನ್ನ ಮನ್ಯಾಗ. ಸೊ ನನ್ನ ಕಡೆನ ಒಂದು ಔಷಧ ಇತ್ತು, ನಡು ಜ್ವರ ಬಂದಿದ್ವು ಅಂತ ಒಂದು ಔಷಧ ತೊಗೊಂಡಿದ್ನಿ. ಸೊ ಹಂಗೇನ್ರ ಅಕಸ್ಮಾತಾಗಿ ಜ್ವರ ಬಂದ್ರೆ ಅದೊಂದು ಸ್ವಲ್ಪ ಹಾಕ್ರಿ ಆಮೇಲೆ ಆರಾಮಾಗುತ್ತೆ ಅಂತ ಹೇಳಿ ಕಳಿಸಿದ್ರು. ಸೊ ಅವನಿಗೇನು ಇವಾಗ ಸದ್ಯಕ್ಕೆ ಜ್ವರ ಬಂದಿಲ್ಲ, ಸುಮ್ಮ ಮಲ್ಕೊಂಡಾನ. ಸೊ ಎದ್ಮೇಲೆ ನೋಡ್ಬೇಕು ಏನಾಗುತ್ತೆ ಅಂತಂದು. ಸೊ ಇದಿಷ್ಟು ಇವತ್ತಿನೊಂದು ವ್ಯಾಕ್ಸಿನೇಷನ್ ಬ್ಲಾಗ್ ಆಗಿತ್ತು ರೀ. ಸೊ ನೋಡಿದ್ರಲ್ಲ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೊತೀನಿ. ಹಂಗೆ ಸೊ ಮತ್ತೇನಿಲ್ರಿ, ನೆಕ್ಸ್ಟ್ ಬ್ಲಾಗ್ನಾಗ ಸಿಗ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.